ಚಂದು ಹೇಗಿದ್ದಾಳೋ ಏನೋ. ಗಂಡ ಹೆಂಡತಿ ಇಬ್ರು ಎಲ್ಲಿಗೆ ಬಂದಿದ್ದಾರೆ, ಅವಳನ್ನ ಯಾರು ನೋಡ್ಕೋತಾರೆ? ಒಬ್ಳೇ ಇದ್ದಾಳ? ಇವರು ಅಲಕ್ಷ್ಯ ಮಾಡ್ತಿದ್ದಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಅವಳಿಗೇನಾದ್ರೂ ವ್ಯವಸ್ಥೆ ಮಾಡೇ ಬಂದಿರ್ತಾರೆ. ಹೇಗಿದ್ಯಮ್ಮ? ನಮ್ಮ ಅಣ್ಣಂದೇನು ಕಾಟ ಇಲ್ಲ ತಾನೆ? ಜಗಳ ಗಲಾಟೆ ಎಲ್ಲ ಇಲ್ಲಮ್ಮ, ಅಂಥದ್ದೇನಿಲ್ಲ. ನಮ್ಮ ಹರಿ ಅರ್ಚನಾನ ಆರಾಮಾಗಿರಕ್ಕೆ ಬಿಟ್ಟಿದ ಅಂತಾನೆ? ಹಾಂ, ಬಿಟ್ಟಿದ್ದಾರೆ. ಮಂಜುಳಾ, ನನಗೂ ನಮ್ಮ ಯಜಮಾನ್ರಿಗೂ ಹರಿ ನೋಡಬೇಕು ಅಂತ ತುಂಬ ಆಸೆ ಆಗ್ಬಿಡ್ತು. ಅದಕ್ಕೆ ಅವನ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಿದ್ದ ಹಾಗೆ ಓಡ್ ಬಂದ್ಬಿಟ್ವಿ. ಚಂದನನ್ನು ಕರ್ಕೊಂಡು ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡಿ. ಯಾಕೆ? ನಿನಗೆ ನಿನ್ನ ಮಗಳನ್ನ ನೋಡೋ ಆಸೆ ಇಲ್ವಾ? ಅದು ನಿಮ್ಮ ಕೆಲಸದ ಮಧ್ಯೆ ಅವಳು ಹಾಗಂತ ಅವಳ ಬಗ್ಗೆ ಏನೋ ವಿಚಾರಿಸೋದೇ ಇಲ್ವಾ? ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ದಾಳ, ನಿದ್ದೆ ಮಾಡ್ತಿದ್ದಾಳ ಅಂತೆಲ್ಲ ಕೇಳೋದೇನು ಬಂತಮ್ಮ? ಅವಳು ನಿಮ್ಮ ಜೊತೆ ಇದ್ದಾಳೆ ಅಂದಮೇಲೆ ಚೆನ್ನಾಗೇ ಇರ್ತಾಳೆ. ಏಯ್, ನಿನ್ನ ಮುಖ ನೋಡಿದ್ರೇ ಗೊತ್ತಾಗತ್ತೆ. ನಿನ್ನ ಬಾಯಲ್ಲಿ ಏನೇ ಅಂದ್ರೂ ನಿನ್ನ ಮುಖ ಸತ್ಯ ಹೇಳ್ತಾ ಇದೆ. ನಿನ್ನ ಕಣ್ಣು ಆವಾಗಿಂದ ಯಾರನ್ನೂ ಹುಡುಕ್ತಾ ಇದೆ. ನಾವು ಆಚೆ ಕಡೆ ಇದ್ದಾಗ ನೀನು ಇಣಕಿ ಹುಡುಕ್ತಾ ಇರಲಿಲ್ಲ. ನಾನು ಗಮನಿಸ್ದೆ, ನನಗೆ ಗೊತ್ತು ನೀನು ಹುಡುಕ್ತಿರೋದು ನಿನ್ನ ಮಗಳನ್ನ ಅಂತ. ಅವಳ ಬಗ್ಗೆ ಕೇಳಬೇಕು ಅಂತ ಕಾತ್ರ, ಆದರೆ ಮನ್ಸು ತಡಿತಾ ಇದೆ ಹೇಗೆ ಕೇಳೋದು ಅಂತ. ನಿನ್ನಲ್ಲೇ ನೀನು ಮುಜುಗರ ಪಡ್ತಾ ಇದೀಯಾ, ಅದನ್ನ ನಿನ್ನ ಮುಖಾನೇ ಹೇಳ್ತಿದೆ. ಹಾಗೇನಿಲ್ಲಮ್ಮ. ಮಂಜುಳಾ, ನಿನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಅವಳನ್ನು ಸ್ಕೂಲಿಗೆ ಸೇರಿಸಿದೀವಿ. ಅವಳು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋದನ್ನ ನೋಡಕ್ಕೆ 2 ಕಣ್ಣು ಸಾಲದು ಗೊತ್ತಾ? ಅವಳ ಪಾಡುಗಳು ಸ್ಕೂಲ್ ವ್ಯಾನಲ್ಲಿ ಹೋಗ್ತಾಳೆ ಬರ್ತಾಳೆ. ನಾನು ಡಾನ್ಸ್ ಕ್ಲಾಸ್ ಮಾಡ್ತಿರ್ತೀನಲ್ಲ, ಅವಾಗ ಮೂಲೆಯಲ್ಲಿ ಕೂತ್ಕೊಂಡು ಅವಳು ಎಲ್ಲ ಮಾಡ್ತಾ ಸಂಭ್ರಮ ಪಡ್ತಾ ಇರ್ತಾಳೆ. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಈಗ ನಾವಿಬ್ರು ಇಲ್ಲಿಗೆ ಬಂದಾಗ ಅವಳು ಎಲ್ಲಿದ್ದಾಳೆ ಅಂತ ತಾನೇ ನಿನ್ ಚಿಂತೆ. ನಮ್ಮ ಯಜಮಾನ್ರ ತಂಗಿ ಮನೇಲಿದ್ದಾಳೆ. ನಾವು ಕಾರ್ಯಕ್ರಮಗಳಿಗೆ ಹೋಗೋವಾಗೆಲ್ಲ ಅಲ್ಲೇ ಬಿಟ್ಟು ಹೋಗೋದು. ಅವಳಿಗೂ ಅಭ್ಯಾಸ ಆಗಿದೆ. ಆದ್ರೆ ದಿನಕ್ಕೆ 10 ಸಲ ನಿನ್ ಬಗ್ಗೆ ವಿಚಾರಿಸದೆ ಇರೋದೇ ಇಲ್ಲ. ಅರ್ಚನಾ, ನನ್ನ ಪುಟ್ಟ ಕಂದಮ್ಮ ಅಮ್ಮನ ಹೊಟ್ಟೆಲಿ ಆಟ ಆಡ್ತಾ ಇರ್ಬೇಕಲ್ವಾ? ಇಲ್ಲ ಹರಿ, ಇನ್ನು 2 ತಿಂಗಳಲ್ವಾ? ಹಾಗಾದ್ರೆ ನಾನು ಇನ್ನು 7 ತಿಂಗಳು ಕಾಯ್ಬೇಕಾ? ನನ್ನ ಕೈಲಾಗಲ್ಲಪ್ಪ. ಮಗು ಅಂದ್ರೆ ಅಷ್ಟೊಂದು ಇಷ್ಟನಾ? ಮಗು, ನನ್ನ ಅರ್ಚನಾ ಮಗು, ಈ ಮನೆಗೆ ಮೊದಲನೇ ಮೊಮ್ಮಗು. ನನಗಂತೂ ನೀನು ಹೇಳಿದ ಗಳಿಗೆಯಿಂದ ಆ ಮಗು ಚಿತ್ರನೇ ಕಣ್ಮುಂದೆ ಬರ್ತಾ ಇದೆ. ನೀನು ಚಿಕ್ಕವಳಾಗಿದ್ದಾಗ 2 ಜಡೆ, ಕೆಂಪು ರಿಬ್ಬನ್ ಹಾಕೊಂಡು ಕುಳ್ಳಿ ಅರ್ಚನಾ ಇದ್ಲಲ್ಲ, ಹಾಗೆ ನಿನ್ನಾಗೆ. ಆದ್ರೆ ಮೊದಲು ನಿನಗಿದೆಲ್ಲ ಗೊತ್ತಿರಲಿಲ್ಲ ಅಲ್ವಾ ಹರಿ? ನಿಮ್ಮ ಮನೆಯವರು ನನ್ನನ್ನ ದೂರ ಮಾಡಿದ್ರು, ನಿನ್ನೂ ನನ್ನಿಂದ ದೂರ ಮಾಡ್ತಾ ಇದ್ರು. ನೀನೇನಾದ್ರೂ ಸರಿ ಹೋಗ್ಲಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತು ಹೇಳು? ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗಲ್ಲ ಅರ್ಚನಾ, ಅದಕ್ಕಿದೆ ಸಾಕ್ಷಿ. ನಿನಗೆ ಮಗು ಆಗುತ್ತೆ ಅಂತ ಗೊತ್ತಾಗೋದಕ್ಕೂ ನಾನು ಆಕಸ್ಮಿಕವಾಗಿ ಸರಿ ಹೋಗೋದಕ್ಕೂ ಒಂದಕ್ಕೊಂದು ಹೇಗೆ ಕೂಡ್ ಬಂತು ನೋಡು. ನಾನೇನಾದ್ರೂ ಪ್ರೆಗ್ನೆಂಟ್ ಆಗದೆ ಇದ್ದಿದ್ರೆ? ಅರ್ಚನಾ,
ಇಲ್ಲದೆ ಇರೋದು ಇರೋವಾಗ ಬೇಡ. ನೀನೀಗ ಪ್ರೆಗ್ನೆಂಟ್, ನನ್ನ ಮಗುವಿನ ತಾಯಿ ಅಷ್ಟೇ. ಹರಿ ಹರಿ ಏನಾಯ್ತು? ಹರಿ ಏನಾಯ್ತು? ಅರ್ಚನಾ, ನಂಗೊಂದು ಭಯ ಇದೆ. ನನ್ನ ಮಗು ನಂತರನೇ ಬುದ್ಧಿ ಇಲ್ಲದೆ ಬೆಳೆಯಲ್ಲ. ಹಾಗಾದ್ರೆ ಎಷ್ಟು ಜನಕ್ಕೆ ತೊಂದರೆ ಅಲ್ವಾ? ಖಂಡಿತ ಇಲ್ಲ ಹರಿ. ಹಾಗಾಗಿದ್ದು ಅಕಸ್ಮಾತಾಗಿ ನೀನ್ ಬಿದ್ದಿದ್ರಿಂದ ತಾನೆ. ನಮ್ಮ ಮಗು ಹಾಗಾಗಲ್ಲ, ನಿನ್ ತರನೇ ಒಳ್ಳೆ ಮಗು ಆಗುತ್ತೆ. ಇಲ್ಲ, ನಿನ್ ಥರ ಒಳ್ಳೆ ಮಗು ಆಗಲಿ. ಇಲ್ಲ, ನಿನ್ ತರ ಒಳ್ಳೆ ಮಗು ಆಗ್ಲಿ. ನಿನ್ ಥರ ಒಳ್ಳೆ ಮಗು ಆಗಲಿ. ಇಲ್ಲ, ನಿನ್ ತರ ಒಳ್ಳೆ ಮಗು ಆಗ್ಲಿ. ಇಲ್ಲ, ನಿನ್ ಥರ ಒಳ್ಳೆ ಮಗು ಆಗಲಿ. ಇಲ್ಲ, ನಿನ್ ತರ. ಇಲ್ಲ, ನಿನ್ ಥರ ಒಳ್ಳೆ ಮಗು ಆಗಲಿ. ಎಂತರ ಹರಿ? ಏನಿದು? ಓದ್ ನೋಡ್ಬೋದು, ಕನ್ನಡದಲ್ಲೇ ಇದೆ. 6 ಕೋಟಿ ರೂಪಾಯಿಗಳನ್ನು ತಂದೆ ಮಗ ಸೇರಿ ಕೊಡತಕ್ಕದ್ದು. ಇದಕ್ಕೆ ಒಂದೇ ತಿಂಗಳು ಅವಧಿ. ಈ ತಿಂಗಳ 31ರ ಒಳಗೆ ಕೊಡದೇ ಇದ್ದಲ್ಲಿ ಇಬ್ಬರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಜೈಲಿಗೆ ಕಳುಹಿಸಲಾಗುವುದು. ಅರ್ಥ ಆಯ್ತಾ?
ನಡೆಯೋ ಕುರುಡು ಕಾನೂನಲ್ಲ, ಕೋರ್ಟಲ್ಲಿ ನಡೆಯೋ ನಿಜವಾದ ಕೇಸು. ಈ ಲಾಯರ್ ನೋಟಿಸ್ನ ಬೇಕಾದ್ರೆ ಹರಿದು ಬಿಸಾಕಬಹುದು. ಅಷ್ಟಕ್ಕೂ ಇದು ಬರೀ ಕಾಪಿ ಅಷ್ಟೇ. ಇನ್ನೊಂದು ನೋಟಿಸ್ ಬರುತ್ತೆ ಪೋಸ್ಟಲ್ಲಿ, ರಿಜಿಸ್ಟರ್ಡ್. ಅದನ್ನು ಬೇಕಾದ್ರೆ ಹರಿದು ಬಿಸಾಕ್ಬೋದು. ಆದ್ರೆ ಕೋರ್ಟಲ್ಲಿ ನಡೆಯೋ ಕೇಸನ್ನ ಹರಿದು ಬಿಸಾಕಕ್ಕಾಗಲ್ಲ, ಎದುರಿಸ್ಲೇಬೇಕು. ಓ, ಇಂಥ ಕಂತ್ರಿ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ನೀನು? ಮತ್ತಿನ್ನೇನು, ನಿಮ್ಮ ಮಗನ ಜೊತೆ ಚಕ್ಕಂದ ಆಡಕ್ ಹೋಗಿದ್ದೆ ಅನ್ಕೊಂಡ್ರ? ಆ 3 ಕೋಟಿ ಕದ್ನಲ್ಲ ನಿನ್ ಕಳ್ಳ ಮಗ, ಅವನ ಮನೆ ಕಾಲು ಇಟ್ಟಿಲ್ಲ. ಪಾಪ ಗುರು, ನೀನು ಬರಲಿಲ್ಲ ಅಂತ ಅಳ್ತಾ ಇದ್ದ. ನೀನು ಇನ್ನೊಬ್ಬನ ಜೊತೆ ತಿರುಗಾಡ್ತಾ ಇದ್ದೆ ಅಲ್ವಾ? ಸೊಸೆ ಜೊತೆ ಮಾವ ಆಡೋ ಮಾತಾ ಇದು. ಊರಲ್ದು ವಯಸ್ಸಿಗೆ ಬಂದಿರೋ ಹುಡುಗಿನ ಹರಾಜಲ್ಲಿ ಹಿಡಿಯೋ ಬುದ್ಧಿ ಎಲ್ಲಿ ಹೋಗುತ್ತೆ? ಬೇರೆಯವ್ರ ಬಗ್ಗೆನೂ ಕಚ್ಚಡ ಮಾತು. ಒಂದು ನೆನಪಿರ್ಲಿ, ನಾನು ಯಾವನ್ ಜೊತೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಅಲಿತೀನಿ. ಅದನ್ನ ಕೇಳೋ ಹಕ್ಕು ನಿಮ್ಗಾಗ್ಲಿ ನಿಮ್ಮ ಮಗನಿಗಾಗ್ಲಿ ಇಲ್ಲ. ಆದ್ರೆ ನನ್ಗೆ ಹಕ್ಕಿದೆ. 6 ಕೋಟಿ ಮೇಲೆ 1 ತಿಂಗಳು ವಾಯ್ದೆ. ಇಲ್ಲ ಜೈಲು. ಮಾವನ ಹತ್ರ ಜಗಳ ಆಡಿದ್ಯಂತೆ? ಜಗಳ ಆಡಿದ್ರೆ ನಿಮಗೆ ಕೇಳಿಸ್ಬೇಕಿತ್ತಲ್ಲ, ಕೇಳಿಸ್ತಾ? ನಿಮ್ಮ ಮಾವ ಹೇಳಿದ್ರು. ನಾನ್ ನಿಧಾನವಾಗಿ ಮಾತಾಡಿದ್ರು ಅದು ಗಲಾಟೆ, ಜಗಳ. ಅದೇ ನಿಮ್ಮ ಮಗ ಮತ್ತು ಅವರಪ್ಪ ಹೆಂಚ ಆರೋಗ್ಯ ತರ ಕೂಗಾಡಿದ್ರು ಅದು ಜಗಳ ಅಲ್ಲ. ಸೊಸೆ ಬ್ಯಾಗ್ ತಂದು ಎಸ್ದು ಕಿರಾತಕನ್ ತರ ಕಿರ್ಚಾಡಿದ್ರು ಅದು ಜಗಳ ಅಲ್ಲ. ಯಾಕೆ ಹೇಳಿ? ಅದನ್ನ ಮಾಡಿದ್ದು ನಿಮ್ಮ ಮಗ ಅಲ್ವಾ? ಅದಕ್ಕೆ ದುರ್ಯೋಧನನಂತ ನಿಮ್ಮ ಮಗನ ಮೇಲೆ ನಿಮ್ಮ ಗಂಡನಿಗೆ ಮಾತ್ರ ಪುತ್ರ ವ್ಯಾಮೋಹ ಅನ್ಕೊಂಡಿದ್ದೆ. ಆ ಕಾಯಿಲೆ ನಿಮ್ಗೂ ಅಂಟ್ಕೊಂಡಿದೆ. ನನ್ನನ್ನು ಗಾಂಧಾರಿ ಅಂತ ಕರೀತಾ ಇದೆಯಾ? ಕರಿ ಚಿತ್ರ, ಪರವಾಗಿಲ್ಲ. ಆ ಕಲ್ಪನಾ ಹರಿಯದೆ ದೊಡ್ಡ ಸಮಸ್ಯೆ ಕೂತಿದೆ. ಇಂಥ ಸಮಯದಲ್ಲಿ ನೀನು ಹೀಗೆ ಮಾತಾಡ್ತೀಯಲ್ಲ ಚಿತ್ರ, ನಾನಾದ್ರೂ ಏನ್ ಮಾಡ್ಲಿ ಹೇಳು? ಆ ಹರಿ ಕಲ್ಪನಾ ಚಿಂತೆನೆ ನನ್ನನ್ನು ಕಾಡ್ತಾ ಇದೆ. ಏನಾಯ್ತು ಅವ್ರಿಗೆ? ಹರಿ ನೆನಪು ವಾಪಸ್ ಬಂದಿದ್ದು ಗೊತ್ತಲ್ವಾ ನಿಂಗೆ? ಗೊತ್ತು. ನಾನು ಹೊರಟಾಗ್ಲೇ ಕಲ್ಪನಾ ನನಗೆ ವಿಷಯ ತಿಳಿಸಿದ್ಲು. ಇದರಿಂದ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೊಂಡೆ. ಆದ್ರೆ ಆ ಖುಷಿ ಹರಿ ಮನೆಗೆ ಬಂದ್ಮೇಲೆ ಉಳಿಲಿಲ್ಲ ಚಿತ್ರ. ಹರಿ ಕಲ್ಪನಾನ ಒಪ್ಕೊಳ್ಳೇ ಇಲ್ಲ. ಅವಳ ಮದುವೆಯಾದ ನೆನಪು ಕೂಡ ಇಲ್ಲ ಅವನಿಗೆ. ಅವನಿಗೆ ಅರ್ಚನಾ ಮಾತ್ರ ಹೆಂಡತಿ ಅಂತೆ, ಕಲ್ಪನೆ ಏನಿದ್ರು ಸೊಸೆ ಅಂತೆ. ಅವರಿಬ್ಬರನ್ನ ಹೇಗೆ ಸೇರಿಸೋದನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನಂಗೆ. ಅಂಥದ್ರಲ್ಲಿ ನೀನು ಕೂಡಿ ಚಿತ್ರ, ನಿನ್ ಕಾಲು ಹಿಡಿತೀನಿ.
ಕಲ್ಪನಾ ಬಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನಿನ್ನ ವಿಚಾರ ಆಮೇಲೆ ನೋಡೋಣ. ನಾನಿದ್ದೀನಿ ನಿನ್ನ ಜೊತೆಗೆ. ಅರ್ಚನಾ, ಎಲ್ಲಿಂದ ನಿನ್ನನ್ನು ಹುಡುಕೋದು? ಇಡೀ ಮನೆ ಹುಡುಕಿ ಹುಡುಕಿ ಸುಸ್ತಾಗೋಯ್ತು. ರೂಮಲ್ಲಿ ಇರ್ತೀಯನೋ ಅಂತ ನೀನು ಅಂತಪುರಕ್ಕೆ ಹೋದ್ರೆ ಹರಿ ಲೋಕ ಚಿಂತೆನೇ ಇಲ್ಲದೆ ಇರೋಂಗೆ ಮಲ್ಕೊಂಡ್ಬಿಟ್ಟಿದ್ದ. ಅರ್ಚನಾ, ಹರಿ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ನೀವು ನಿನ್ನೆ ರಾತ್ರಿ ಸಂತೋಷದಲ್ಲಿ ಕಳೆದಿದ್ದೀರಾ ಅಂತ. ಏನಾಗಿದೆಯಾ ನಿನಗೆ? ನೀನು ತುಂಬ ಖುಷಿಯಲ್ಲಿರ್ತೀಯ ಅನ್ಕೊಂಡ್ರೆ ಬೇಜಾರದಲ್ಲಿದೆಯಲ್ಲ, ಏನಾಯ್ತು? ಅಮ್ಮ, ಮಗುಗೆ ಏನ್ ಮಾಡೋದು? ಯಾವ ಮಗು? ನನ್ ಮಗು, ನನ್ನ ಹೊಟ್ಟೆಲಿರೋ ಮಗು. ನಿನ್ನ ಹೊಟ್ಟೆಲಿ ಮಗುನ? ಅರ್ಚನಾ, ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲಮ್ಮ, ನನ್ನ ಹೊಟ್ಟೆಲ್ ಮಗು ಇದೆ ಅಂತ ತಾನೆ ಹರಿನ ನಾವು ಒಪ್ಸಿದ್ದು. ಹರಿನು ನನ್ನ ಒಪ್ಕೊಂಡಿದ್ದು. ಅದೆಲ್ಲ ನಾಟಕ ಅಲ್ವೇನೆ? ನೀನ್ ಯಾಕೆ ಅದನ್ನ ಗಂಭೀರವಾಗಿ ತಗೋತಿದ್ಯಾ? ಹರಿ ತುಂಬಾ ಗಂಭೀರವಾಗಿ ತಗೊಂಡಿದ್ದಾನಮ್ಮ, ನನ್ನ ಹೊಟ್ಟೆಲ್ ಮಗು ಇದೆ ಅಂತ. ಈ ಮಗುನ ಅದೆಷ್ಟು ಹಚ್ಕೊಂಡಿದ್ದಾನೆ ಅಂದ್ರೆ ಈ ಮಗುಗೋಸ್ಕರ ನನ್ನನ್ನು ಒಪ್ಕೊಂಡಿದ್ದಾನೆ. ಈ ಮಗು ದೆಸೆಯಿಂದಾನೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬಂದಿರೋದು. ಅದೆಷ್ಟು ನಂಬಿಕೆ ಅಂದ್ರೆ ನಾಳೆ ನನ್ನ ಹೊಟ್ಟೆಲ್ ಮಗು ಇಲ್ಲ ಅಂತ ಗೊತ್ತಾದ್ರೆ ನನ್ನ ನೆಲ್ ಬಿಟ್ಟು ಹೋಗ್ತಾನೋ ಅಂತ ಭಯ ಶುರುವಾಗಿದೆ ಅಮ್ಮ. ಅಷ್ಟು ಮುಕ್ತವಾಗಿ ನಂಬಿದ್ದಾರೆ. ಹೌದಾ? ಏನಾದರೂ ಯೋಚನೆ ಮಾಡೋಣ ಅರ್ಚನಾ. ನೀನೇನು ಭಯ ಪಡಬೇಡ. ಭಯ ಪಡದೆ ಹೇಗಿರ್ಲಿ ಹೇಳು? ನಂಬಿಕೆ ಉಳಿಸ್ಕೊಳ್ದೆ ಹೋದ್ರೆ ನಾಳೆ ಹರಿ ನನಗೀಗ ಮಗು ಬೇಕೇ ಬೇಕಮ್ಮ.